ನಮಸ್ಕಾರ ನಮಸ್ಕಾರ ನಮಸ್ಕಾರ. ಪ್ರಪಂಚದಾದ್ಯಂತ ಇರುವ ಎಲ್ಲಾ ಕನ್ನಡಿಗರಿಗೂ ನಮಸ್ಕಾರ. ನಮಸ್ಕಾರ, ಹಾಯ್, ಹೆಲೋ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ರಶ್ಮಿ. ನಾನು ಪಾವ್ನಾ. ವೆಲ್ಕಮ್ ಟು ಅವರ್ ನ್ಯೂ ಪಾಡ್ಕಾಸ್ಟ್ ಫಿಲ್ಟರ್ ಕಾಫಿ. ಅಲ್ಲ ಕಾಫಿ ಅನ್ಫಿಲ್ಟರ್ಡ್. ರಶ್ಮಿ, ಈ ಪಾಡ್ಕಾಸ್ಟ್ ನೋಡೋರ್ಗೆ ಏನಕ್ಕೆ ನೋಡ್ಬೇಕು ಅಥವಾ ಏನಿದ್ರ ಉದ್ದೇಶ ಅಂತ ತಿಳ್ಕೋಬೇಕು ಅಂದ್ರೆ ಏನ್ ಹೇಳ್ತೀಯ ನೀನು? ಈ ಪಾಡ್ಕಾಸ್ಟ್ ನೋಡೋರ್ಗೆ ಒಂದೇ ಉದ್ದೇಶ, ಫನ್ 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 ಅಷ್ಟೇ. ಮನೇಲಿ ಎಲ್ಲಾ ತರದ ರೀಲ್ಸ್ ನೋಡಿ ಬೋರ್ ಆಗಿರುತ್ತೆ, ಏನಾದ್ರು ಒಂದ್ ಬೇರೆ ತರ ಇರ್ಲಿ ಅಂತ ನಾನು ರೀಲ್ಸ್ ಮಾಡಿ ಮಾಡಿ ಸಾಕಾಗಿದೆ ನನಗೆ. ಸೊ ಐ ಥಾಟ್ ಲೆಟ್ ಮೀ ಡೂ ಸಮಥಿಂಗ್ ಡಿಫ್ರೆಂಟ್ ಅಂತ. ಸೊ ದಟ್ಸ್ ವೈ ದಿಸ್ ಪಾಡ್ಕಾಸ್ಟ್ ಥಾಟ್ ಕೇಮ್ ಇನ್ ಟು ಮೈ ಮೈಂಡ್. ಆಮೇಲೆ ನೀವು ಜೊತೆಲಿದ್ದೀರಾ, ಕ್ಯಾಮ್ರಾ ಇದೆ, ನನ್ಗೆ ಇನ್ನೇನ್ ಬೇಕು, ಕೂತ್ಕೊಂಡು ಮಾತಾಡ್ಬೇಕು ಅಷ್ಟೇ. ಇನ್ನೊಂದು ಏನಂದ್ರೆ, ನಾನು ರಶ್ಮಿ ಆಫ್ ದ ಕ್ಯಾಮ್ರಾ ಹೇಗೆ ಮಾತಾಡ್ತೀವೋ ಇಲ್ಲೂ ಬಂದು ಅದೇ ತರ ಮಾತಾಡ್ತೀವಿ. ಬಟ್ ಜೋಕ್ಸ್ ಅಪಾರ್ಟ್, ಇಂಡಿಯಾಲಿ ನಾವು ಇವಾಗ ಅಥವಾ ಕರ್ನಾಟಕದಲ್ಲಿ ಪಾಡ್ಕಾಸ್ಟ್ ಎಲ್ಲ ನೋಡಿದ್ರೆ ಅಲ್ಲಿ ಕರ್ನಾಟಕದಲ್ಲಿ ಇರೋರಿಗೆ ಮಾತ್ರ ಆಪರ್ಚುನಿಟೀಸ್ ಸಿಗುತ್ತೆ. ನಾವು ಇಲ್ಲಿ ಹೊರದೇಶದಲ್ಲಿದ್ದೀವಿ, ಇಲ್ಲಿರೋ ಪಾಡ್ಕಾಸ್ಟ್ ನಮ್ಮ ಅಪ್ಪನೇ ಯಾರು ನಮ್ಮನ್ನು ಕರೆಯೋದಿಲ್ಲ. ಸೊ ನಮ್ಮ ಥರನೇ ತುಂಬ ಜನ ಇರ್ತಾರೆ ಈ ಸಿಚುವೇಶನಲ್ಲಿ ಅಂದ್ಬಿಟ್ಟು ನಾವು ಅಂದ್ಕೊಂಡ್ವಿ, ನಾವೇ ಯಾಕೊಂದು ಪಾಡ್ಕಾಸ್ಟ್ ಮಾಡಿ ಪ್ರಪಂಚದಾದ್ಯಂತ ಇರುವ ಕನ್ನಡಿಗರನ್ನ ಕರೆದ್ಬಿಟ್ಟು ಅವ್ರ ಜೊತೆ ಒಂದು ಹರಟೆ ಹೊಡೆಯೋಣ ಅಂತ. ಆ್ಯಂಡ್ ದ್ಯಾಟ್ ವಾಸ್ ಒನ್ ಆಫ್ ದ ಅದರ್ ರೀಸನ್ಸ್ ವೈ ವಿ ಸ್ಟಾರ್ಟೆಡ್ ದ ಪಾಡ್ಕಾಸ್ಟ್. ರಶ್ಮಿ, ನಾವು ನಮ್ಮ ಪಾಡ್ಕಾಸ್ಟ್ ಟಾಪಿಕ್ಸ್ ಎಲ್ಲ ಶುರು ಮಾಡೋಕ್ಕಿಂತ ಮುಂಚೆ ಆಡಿಯನ್ಸ್ಗೆ ನಮ್ದೊಂದು ಇಂಟ್ರಡಕ್ಷನ್ ಬೇಕಲ್ವಾ? ಸೊ ಫಸ್ಟ್ ನೀನು ಇಂಟ್ರಡಕ್ಷನ್ ಕೊಟ್ಬಿಡಮ್ಮ. ಸೊ ನನ್ನ ಹೆಸರು ರಶ್ಮಿ ಅಂತ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಮೈಸೂರಲ್ಲಿ. ಇಂಜಿನಿಯರಿಂಗ್ ಮಾಡಿದ್ದೀನಿ, ಆಮೇಲೆ ಮಾಸ್ಟರ್ಸ್ ಮಾಡಿದೆ ಬೆಂಗಳೂರಲ್ಲಿ. ಸೊ ಇವಾಗ ಕರೆಂಟ್ಲಿ ಐ ಆಮ್ ಲಿವಿಂಗ್ ಇನ್ ಆಸ್ಟಿನ್, ಟೆಕ್ಸಸ್, ಆ್ಯಂಡ್ ಐ ಆಮ್ ವರ್ಕಿಂಗ್ ಇನ್ ಅ ಸಾಫ್ಟ್ವೇರ್ ಕಂಪನಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಹಾಬೀಸ್ ಹೇಳಬೇಕು ಅಂದರೆ ನನಗೇನಂತ ಹಾಬೀಸ್ ಇಲ್ಲ, ಬಟ್ ಐ ಲವ್ ಡ್ಯಾನ್ಸಿಂಗ್. ಸೊ ಹಾಗೆ ಸ್ವಲ್ಪ ಅಲ್ಲಿ ಇಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಒಂದಷ್ಟು ಇಷ್ಟು ರೀಲ್ಸ್ ಮಾಡಿಕೊಂಡು ಹಾಗೆ ನನ್ನ ಫ್ರೀ ಟೈಮ್ನ ಪಾಸ್ ಮಾಡ್ತೀನಿ. ಸೊ ದಿಸ್ ಇಸ್ ಜಸ್ಟ್ ಅ ಲಿಟಲ್ ಬಿಟ್ ಅಬೌಟ್ ಮೈ ಸೆಲ್ಫ್. ಸೊ ಈಗ ನನ್ನ ಇಂಟ್ರಡಕ್ಷನ್ ಕೊಡಲೇಬೇಕಲ್ವಾ? ನನ್ನ ಹೆಸರು ಪಾವ್ನಾ, ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. ನಾನು ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಮಾಡಿದೆ, ಅಮೇರಿಕಾಲಿ ಟೆಕ್ಸಸ್ ಯೂನಿವರ್ಸಿಟಿಲಿ ಮಾಸ್ಟರ್ಸ್ ಮಾಡಿದೆ. ನಾನು ರಶ್ಮಿ ಥರನೇ ಟೆಕ್ಸಸ್ಸಲ್ಲಿದ್ದೀನಿ, ಒಂದು ಸಾಫ್ಟ್ವೇರ್ ಕಂಪ್ನಿಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹಾಬೀಸ್ ಆ್ಯಸ್ ಸಚ್ ಏನು ಅಂತಂದರೆ, ನನಗೆ ಐ ಲವ್ ಟು ಆ್ಯಕ್ಟ್. ಸೊ ಆ್ಯಕ್ಟಿಂಗ್ ಅನ್ನೋ ಪ್ಯಾಷನ್ ಇರೋದ್ರಿಂದ ನನಗೆ ನಾನು ರೀಲ್ಸ್ ಮಾಡೋಕ್ಕೆ ಶುರು ಮಾಡಿದ್ದು. ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೆ ಅಥವಾ ಗೊತ್ತಿಲ್ಲದೆ ಇದ್ದರೆ ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ನಿಮ್ಮ ಬೆಂಗಳೂರು ಹುಡುಗಿ ಅಂತ. ಅಲ್ಲಿ ಕಾಮಿಡಿ ಕಾಂಟೆಂಟ್ ಹಾಕ್ತೀನಿ, ನೀವು ಫ್ರೀ ಆಗಿದ್ದಾಗ ಹೋಗಿ ನೋಡ್ಕೋಬೋದು. ರಶ್ಮಿ, ನಿಂದು ಹ್ಯಾಂಡಲ್ ಹೇಳ್ಬಿಡಮ್ಮ, ಇನ್ಸ್ಟಾಗ್ರಾಮ್ ಹ್ಯಾಂಡಲ್. ನಾನು ಬಾಮಕ್ಕನಷ್ಟು ಫೇಮಸ್ ಅಲ್ಲ, ಬಟ್ ಸ್ಟಿಲ್ ಏನೋ ಸುಮ್ಮನೆ ಪ್ಯಾಷನಿಗೆ ಡ್ಯಾನ್ಸ್ ಅದು ಇದೊಂದು ಮಾಡ್ತಾ ಇರ್ತೀನಿ. ನನ್ನ ಹ್ಯಾಂಡಲ್ ಇಸ್ rush0228 ಅಂತ. ಇಫ್ ಯು ಆರ್ ಫ್ರೀ, ವೆನ್ ಯು ಆರ್ ಫ್ರೀ, ವೆನ್ ಯು ಗೆಟ್ ಟೈಮ್, ಯು ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ಸ್ಕ್ರೋಲ್ ಥ್ರೂ ಇಟ್. ಐ ಆಮ್ ನಾಟ್ ದ್ಯಾಟ್ ಇಂಟ್ರೆಸ್ಟಿಂಗ್, ಬಟ್ ಸ್ಟಿಲ್ ಐ ಆಮ್ ಜಸ್ಟ್ ಡೂಯಿಂಗ್ ವಾಟ್ ಗಿವ್ಸ್ ಮೀ ಜಾಯ್, ದಟ್ಸ್ ಇಟ್. ಸುಮ್ಮನೆ ಹೇಳ್ತಾಳೆ, ಶಿ ಇಸ್ ಅಮೇಝಿಂಗ್ ಡ್ಯಾನ್ಸರ್. ಹಾಗೆ ಈ ರೀಲ್ಸ್ ಎಲ್ಲ ಮಾಡಬೇಕು ಅಂತ ಇಂಟ್ರೆಸ್ಟ್ ಬಂದಿದ್ದೆ, ಟು ಬಿ ಆನೆಸ್ಟ್ ವಿತ್ ಯು, ರಶ್ಮಿಯಿಂದಾನೆ. ಸೊ ಹಾಗಾಗಿ ನಾನು ರಶ್ಮಿಯಿಂದ ಸಾಕಷ್ಟು ಕಲ್ತಿದ್ದೀನಿ. ಏನೋ ಆಯ್ತು, ಆದ್ರೆ ನಿಮ್ಗೆ ನಾವು ಫಸ್ಟ್ ಎಲ್ಲಿ ಮೀಟ್ ಮಾಡಿದ್ವಿ ಅಂತ ನೆನಪಿದ್ಯಾ? ಜುಂಬಾ. ಎಕ್ಸಾಕ್ಟ್ಲಿ. ಎಷ್ಟು ಮಜಾ ಇರ್ತಿತ್ತಲ್ವಾ? ಏನಾದ್ರೂ ಆಗ್ಲಿ, ಮಳೆ ಬರ್ಲಿ, ಚಳಿ ಇರ್ಲಿ, ಬಿಸಿಲಿರ್ಲಿ, ಆ ಜುಂಬಾ ಕ್ಲಾಸ್ ಮಾತ್ರ ಮಿಸ್ ಮಾಡ್ಕೊಳ್ತಿರ್ಲಿಲ್ಲ. ನಾನಂತೂ 2 ಗಂಟೆ 3 ಗಂಟೆವರೆಗೆ ಪಾರ್ಟಿ ಮಾಡಿ 7 ಗಂಟೆಗೆ ಜುಂಬಾ ಕ್ಲಾಸಿಗೆ ಹೋಗ್ತಾ ಇದ್ದೆ. ಅಷ್ಟು ಹುಚ್ಚು ನನ್ಗಂತೂವೆ. ಅಲ್ಲಂತೂ ನಾವು ಎಷ್ಟು ಕನ್ನಡದವ್ರು ಇದ್ವಿ ಅಂದ್ರೆ ಒಂದು 20 to 25 ಹುಡುಗಿರು ಇದ್ವಿ ಕನ್ನಡದವರು. ಆಮೇಲೆ ಆ ಇನ್ಸ್ಟ್ರಕ್ಟರ್ ಬಂದು ಅವ್ರು ಗುಜರಾತಿ, ಬಟ್ ಸ್ಟಿಲ್ ನಾವು ಎಲ್ಲಾ ಕನ್ನಡ ಹಾಡುಗಳು ಕೊಟ್ಬಿಟ್ಟು ಅದೊಳ್ಳೆ ಅರ್ಧ ಕನ್ನಡ ಜುಂಬಾ ಕ್ಲಾಸ್ ತರ ಆಗೋಗ್ಬಿಟ್ಟಿತ್ತು. ಹೌದು. ಮತ್ ಇನ್ನೊಂದೇನಂದ್ರೆ, ರಶ್ಮಿ ಹೇಳಿದ್ಲ ಅವ್ಳಿಗೆ ಎಷ್ಟು ಹುಚ್ಚು ಜುಂಬಾ ಕ್ಲಾಸ್ ಹೋಗೋಕೆ ಅಂದ್ರೆ, ಅವಳಂತೂ ಬಾಗಿಲು ತೆಗಿಯೋಕೆ ಕಾಯ್ತಿರೋಳು. ಮೊದ್ಲು ನಿಂತ್ಕೊಂಡ್ಬಿಟ್ಟಿರೋಳು. ಬಾಗಿಲು ತೆಗ್ದಿದ ತಕ್ಷಣ ಓಡ್ ಹೋಗಿ ವಾಟರ್ ಬಾಟ್ಲ್ ಇಟ್ಬಿಟ್ಟು, ಇಂಡಿಯಾಲೆಲ್ಲ ಖರ್ಚೀಫ್ ಹಾಕಲ್ವಾ ಬಸ್ ಸೀಟ್ ಮೇಲೆ, ಹಂಗೆ ವಾಟರ್ ಬಾಟ್ಲ್ ಇಟ್ಬಿಟ್ಟು ಅವಳು ಸ್ಪೇಸ್ ತಗೊಂಡ್ಬಿಡೋಳು ಸ್ಟೇಜ್ ಮುಂದೆ. ನಿಮಗೆ ಗೊತ್ತಲ್ಲ, ನಾವು ಲಾಸ್ಟ್ ಬೆಂಚ್ ಪಾರ್ಟಿ ಎಲ್ಲಿದ್ರು ಅಲ್ಲೂ ಲಾಸ್ಟ್ ಬೆಂಚಲ್ಲೇ
ಇರ್ತಿದ್ವಿ ಬಟ್ ಸಿಕ್ಕಾಪಟ್ಟೆ ಮಜಾ ಬಂತಲ್ವಾ. ಹೌದು. ಓ ವಾಟ್ ಅನ್ ಅಮೇಜಿಂಗ್ ಟೈಮ್ ವಿ ಹ್ಯಾಡ್. ಆಮೇಲೆ ಯಾವ ಹಾಡದ್ ಮಾಡಿದೀವಿ ಪವನ, ಚಂದನ್ ಶೆಟ್ಟಿದು 3 ಪೆಗ್ಗಿಗೆ ಆಮ್ ರೊಟ್ಟಿ ಮಾಡಿದ್ವಿ. ಓ ಯಾ, ಆಮೇಲೆ ನಮ್ ಯಶ್ದು ಸಲಾಂ ರಾಕಿ ಬಾಯ್ ಅಂತ ಎಕ್ಸಾಕ್ಟ್ಲಿ. ಮಾಡಿದ್ವಿ. ಆಮೇಲೆ ಶಿಲ್ಲೆ ಹೊಡಿ, ಆಮೇಲೆ ಬಸಣ್ಣಿ ಬಾ, ಏನೆಲ್ಲ ಮಾಡಿದ್ವಿ. ಹೌದು. ಸಖತ್ತಾಗಿತ್ತು. Truly cherish that friendship even till ನಾನು today. ಇಂಟ್ರೊಡಕ್ಷನ್ ಆಯ್ತು, ಪಾಡ್ಕಾಸ್ಟ್ ಉದ್ದೇಶ ಏನು ಅಂತ ಮಾತಾಡಾಯ್ತು, ಹೇಗೆ ಭೇಟಿ ಮಾಡಿದ್ವಿ ಅಂತ ಮಾತಾಡಾಯ್ತು. ಸೊ ಪಾಡ್ಕಾಸ್ಟ್ ಎಂಡ್ ಮಾಡೋಕ್ಕಿಂತ ಮುಂಚೆ ವಾಟ್ ವಾಸ್ ದಟ್ ಒನ್ ಫನ್ ಥಿಂಗ್ ಯು ಡಿಡ್ ದಿಸ್ ವೀಕ್? ಒನ್ ಫನ್ ಥಿಂಗ್ ಏನ್ ಮಾಡ್ದೆ ಅಂದ್ರೆ ಈ ವಾರ ನಾನು ಪಾನಿಪುರಿ ತಿಂದೆ. ಓ ವಾ, ಆಸ್ಟಿನ್ ಅಲ್ಲಿ ಈ ವಾರ ಅಂತೂ ಸಖತ್ ಥಂಡರ್ ಸ್ಟಾರ್ಮ್ ಇತ್ತು, ಮಳೆ ಇತ್ತಲ್ವಾ. ಸೊ ಮಳೆಯಲ್ಲಿ ಏನಾದ್ರು ತಿನ್ಬೇಕು ಅನಿಸ್ತಾ ಇತ್ತು. ಸೊ ನಾನು ನನ್ನ ಫ್ಯಾಮಿಲಿ ಎಲ್ಲ ಡಿಸೈಡ್ ಮಾಡಿದ್ವಿ, ಲೆಟ್ಸ್ ಗೋ ಅಂಡ್ ಈಟ್ ಪಾನಿಪುರಿ ಔಟ್ಸೈಡ್ ಅಂತ. ಹೋಗಿ ಪಾನಿಪುರಿ ತಿನ್ಕೊಂಡು ಬಂದೆ. ಐ ವಾಸ್ ಲೈಕ್, ಓ ಮೈ ಗಾಡ್, ದಟ್ ವಾಸ್ ದ ಬೆಸ್ಟ್ ಥಿಂಗ್ ಹ್ಯಾಪನ್ ದಿಸ್ ವೀಕ್ ಪಾವ್ನಾ. ಅಂದಾಯ್ತು. ನೀವೇನ್ ಫನ್ ಥಿಂಗ್ ಮಾಡಿದ್ರಿ ಈ ವಾರ? ನಿನ್ನಷ್ಟಂತೂ ಫನ್ ಇರಲಿಲ್ಲ ಪಾನಿಪುರಿ ತಿಂದಿದ್ದಷ್ಟೊತ್ತು. ಈ ಪಾಡ್ಕಾಸ್ಟ್ ರೆಕಾರ್ಡ್ ಮಾಡ್ತಿದ್ದೀನಲ್ಲ, ಅದೇ ನನ್ನ ಈ ವಾರದ ಫನ್ ಥಿಂಗ್. ಸಿಕ್ಕಾಪಟ್ಟೆ ಕೆಲಸದಲ್ಲಿ ಬ್ಯುಸಿ ಇದ್ದೆ, ಹೆಕ್ಟಿಕ್ ಇತ್ತು. ಸೊ ಹಾಗಾಗಿ ಬೇರೆ ಏನು ಮಾಡೋಕ್ಕಾಗಿಲ್ಲ. ಬಟ್ ನಮ್ಮ ಹತ್ರ ಮಾತಾಡೋಕ್ಕೆ ಬೇಕಾದಷ್ಟು ಟಾಪಿಕ್ಸ್ ಇದೆ. ಆದಷ್ಟು ಬೇಗ ಮುಂದಿನ ಎಪಿಸೋಡ್ ಜೊತೆ ವಿ ವಿಲ್ ಬಿ ಹಿಯರ್ ಇನ್ ಫ್ರಂಟ್ ಆಫ್ ಯು. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್ ಅಂಡ್ ಫಾಲೋ. ನಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀವಿ. ಪ್ಲೀಸ್ ಫಾಲೋ ಆನ್ ಇನ್ಸ್ಟಾಗ್ರಾಮ್ ಅಂಡ್ ಆಲ್ಸೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಂಡ್ ಸಿ ಯು ಸೂನ್. ಸಿಗೋಣ. ಬಾಯ್.